మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರಕ್ಕೆ ನಾವಿವತ್ತು ಬಂದಿರತಕ್ಕಂಥದ್ದು. ಇತ್ತೀಚೆಗಷ್ಟೇ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮಾನಸಿಕವಾಗಿ ನೊಂದುತ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು 2 ಪ್ರಕರಣಗಳು ಸಹ ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬಂತು. ಈ ಒಂದು ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಹೋರಾಟಗಳನ್ನು ಮಾಡಿರ್ತಕ್ಕಂಥ ರೈತಪರ ಹೋರಾಟಗಾರರು ಆಗಿರ್ತಕ್ಕಂಥ ಪ್ರತೀಶ್ ಅಣ್ಣ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಬಗ್ಗೆ ಅವ್ರನ್ನ ಮಾತಾಡ್ಸೋಣ, ಏನೆಲ್ಲ ಹೇಳ್ತಾರೆ ಅಂತ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಮಗೂ ಗೊತ್ತಿರೋ ಹಾಗೆ ಮೈಕ್ರೋ ಫೈನಾನ್ಸ್ಗಳ ಒಂದು ಕಿರುಕುಳದಿಂದ 2 ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬಂತು. ಈ ಬಗ್ಗೆ ತಾವು ಹೇಳೋದಾದ್ರೆ? ಈ ಬಗ್ಗೆ ಏನಂದ್ರೆ, ಇವತ್ತು ಇಡೀ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ಖಾಸಗಿ ಮೈಕ್ರೋ ಫೈನಾನ್ಸ್ಗಳಾಗಿರ್ಬೋದು, ಕೆಲವು ಏನು ಮೊಬೈಲ್ಗಳಲ್ಲಿ ಸಾಲ ಕೊಡ್ತಕ್ಕಂತಹ ಇದೇನಾಗಿದೋ ಈ ಆ್ಯಪ್ಗಳಿಂದ ಸುಮಾರು ರೈತರು, ಕಾರ್ಮಿಕರು ಎಲ್ಲರೂ ಆತ್ಮಹತ್ಯೆಗಳು ಮಾಡ್ಕೊಂಡ ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರ ಇವತ್ತು ಇಡೀ ರಾಜ್ಯದ ಜನರ ಪರವಾಗಿ ಒಂದು ಸುಗ್ರೀವಾಜ್ಞೆಯನ್ನು ನಮ್ಮ ರಾಜ್ಯಪಾಲರಿಗೆ ಕೊಟ್ಟಿದೆ. ರಾಜ್ಯಪಾಲರು ತಿರಸ್ಕರಿಸಿದ ಕೂಡ ನಮ್ಮ ರೈತ ಸಂಘ ಇಡೀ ರಾಜ್ಯದಂತ ಹೋರಾಟವನ್ನು ಮಾಡಿದ್ವಿ. ಮತ್ತು ರಾಜ್ಯಪಾಲರು ಅಂಗೀಕೃತ ಹಾಕಿ ಇವತ್ತು ಸ್ಪಷ್ಟವಾಗಿ ರಾಜ್ಯ ಸರ್ಕಾರದ ಸೂಚನೆಯನ್ನು ಪಾಲಿಸಿದ್ದಾರೆ. ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೇಳ್ತಾ ಇದ್ದಾರೆ, ಚಿಂತಾಮಣಿ ಆತ್ಮಹತ್ಯೆ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಯಾಕೆ ಇವತ್ತು ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡಿದೆ? ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾನೂನು ಪ್ರಕಾರವಾಗಿ ಬೆಳಗ್ಗೆ 6 ಗಂಟೆಗೆ ಯಾವುದೇ ರಿಕ್ವೈರಿ ಏಜೆನ್ಸಿಗಳು ಬೆಳಗ್ಗೆ ಮನೆ ಹತ್ರ ಬರೋಂಗಿಲ್ಲ ಗ್ರಾಮಗಳಲ್ಲಿ. ಆದರೂ ಕೂಡ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ನೋಡ್ತಾ ಇದ್ರಿ, ಇವತ್ತು 2 ವೀಲರ್ಗಳಲ್ಲಿ ರಿಕ್ವೈರಿ ಏಜೆನ್ಸಿಗಳು ಹಳ್ಳಿಗಳಲ್ಲಿ ಬರ್ತಾ ಇದ್ದಾರೆ. ಇವತ್ತು ಪೊಲೀಸ್ ಇಲಾಖೆ ಯಾಕೆ ಇವರು ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ? ಇವತ್ತು ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಉದ್ದೇಶ ಏನಂದರೆ, ಸರ್ ಇವತ್ತು ಇಡೀ ಜಿಲ್ಲೆಯಲ್ಲಿ ಯಾವುದೇ ರಿಸರ್ವ್ ಬ್ಯಾಂಕು ಇಂಡಿಯಾ ಮಾಹಿತಿ ಪ್ರಕಾರವಾಗಿ ಬೆಳಗಿನ ಜಾವ 8 ಗಂಟೆಯ ಒಳಗಡೆ ರಾತ್ರಿ 5 ಗಂಟೆಯ ಮೇಲೆ ಯಾವುದೇ ಅವ್ರ ಖಾಸಗಿ ಮೊಬೈಲ್ಗೆ ಫೋನ್ ಮಾಡೋಂಗಿಲ್ಲ. ಮತ್ತು ಮನೆಗಳ ಹತ್ರ ಬಂದು ಬಲವಂತದ ಸಾಲ ವಸೂಲಿ ಮಾಡೋಂಗಿಲ್ಲ. ನಿನ್ನ ಕಾನೂನು ಏನು ಹೇಳುತ್ತಂದರೆ, ನೀನು ಅವರೇ ಬಂದು ಕಟ್ಟಬೇಕು. ಒಂದು ವೇಳೆ ಕಟ್ಟುಲ್ಲ ಅಂದರೆ ನೀನು ನೋಟಿಸ್ ಕೊಡಬೇಕು. ನೋಟಿಸ್ಗೂ ಕಟ್ಟುಲ್ಲ ಅಂದರೆ ನ್ಯಾಯಾಂಗದ ಮೂಲಕ ರಿಕ್ವೈರಿ ಮಾಡಬೇಕು ಅಂತೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತದೆ. ಆದರೆ ಈ ಯಾವುದೇ ಮಾನದಂಡಗಳು ಆಚರಿಸ್ತಾ ಇವತ್ತು ಖಾಸಗಿ ಕೆಲವರು ಗೂಂಡಗಳನ್ನ ಇಟ್ಕೊಂಡಿರ್ತಾರೆ, ಇವತ್ತು ರೌಡಿ ಶೀಟ್ಗಳಿರ್ತಾರೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ಹದ್ದಿನ ಕಂಡಿಡಬೇಕಾಗಿತ್ತು. ಎಷ್ಟು ಜನ ರಿಕ್ವೈರಿ ಏಜೆನ್ಸಿ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಅವರ ಒಂದು ರಿಸರ್ವ್ ಪೊಲೀಸ್ ವೆರಿಫಿಕೇಷನನ್ನು ಇಡೀ ಗ್ರಾಮ ಯಾವ ತಾಲೂಕು ಪೊಲೀಸ್ ಠಾಣೆ ಇದೆಯಾ ಅಲ್ಲೊಂದು ಫೈಲ್ ಇಡಬೇಕು. ಯಾರು ರಿಕ್ವೈರಿ ಏಜೆನ್ಸಿ, ಅವ್ರಿಗೆ ಏನು ಅಧಿಕಾರ ಇದೆ? ಇವತ್ತು ಹದ್ದಿನ ಕಂಡಿಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ಆತ್ಮಹತ್ಯೆ ಆಗ್ತಾ ಇರಲಿಲ್ಲ, ಮತ್ತು ಚಿಂತಾಮಣಿ ಒಂದು ಆತ್ಮಹತ್ಯೆ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಆದರೂ ಕೂಡ ಪೊಲೀಸ್ ಇಲಾಖೆ ಖಾಸಗಿ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಸರ್ಕಾರದ ಸೂಚನೆಯಂತೆ ಪಾಲನೆ ಮಾಡೋದ್ರಲ್ಲಿ ಇವತ್ತು ರೈತರು, ಕಾರ್ಮಿಕರು ಜೀವಂತವಾಗಿರ್ತಾರೆ ಅಂತ ನನ್ನ ಅಭಿಪ್ರಾಯ. ಕೇಳಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಜನಸಾಮಾನ್ಯರು ಸಹ ಈ ಒಂದು ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಜೊತೆಗೆ ನಮ್ಮ ಕಾರ್ಮಿಕ ಸಂಘಟನೆಯ ಒಬ್ಬ ಅಧ್ಯಕ್ಷರು ಸಹ ಹೌದು, ಪ್ರತಿಭಟನಾಕಾರರು ಹೌದು, ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಪ್ರದೀಪ್ ಅಣ್ಣವರು ಸಹ ಇದೀಗ ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನೂ ಸಹ ಅವರ ಒಂದು ಅಭಿಪ್ರಾಯವನ್ನು ಇದೀಗ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಸಹ ನಮ್ಮ ಒಂದು ಜಿಲ್ಲೆಯಲ್ಲಿ ಬೆಳಕಿಗೆ ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಆತ್ಮಹತ್ಯೆ ಪ್ರಕರಣಗಳು ಸಹ ಬೆಳಕಿಗೆ ಬಂತು. ಈ ಬಗ್ಗೆ ತಾವು ಒಬ್ಬ ಕಾರ್ಮಿಕ ಅಧ್ಯಕ್ಷರಾಗಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೈಕ್ರೋ ಫೈನಾನ್ಸ್ ವಿಚಾರವಾಗಿ ನಾನು ಹೇಳೋದಾದರೆ, ಈಗಾಗಲೇ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಸುಮಾರಷ್ಟು ಬಡ ಕಾರ್ಮಿಕರಿದ್ದಾರೆ. ಕಾರ್ಮಿಕರಿಗೆ ನಿಯಮಗಳು ಇವೇನು ಗೊತ್ತಿರಲ್ಲ. ಇವರು ಮೈಕ್ರೋ ಫೈನಾನ್ಸ್ಗಳವರು ಬಂದು ಫೈನಾನ್ಸ್ ಕೊಡ್ತೀನಿ ಅಂದಾಗ ಪ್ರತಿಯೊಬ್ಬರು ಆಸೆ ಬಿದ್ದು, ಯಾಕಂದರೆ ಈಗಾಗಲೇ ಇಲ್ಲಿ ಪ್ರತಿಯೊಬ್ಬರೂ ದಿನನಿತ್ಯ ಕೆಲಸ ಮಾಡಿದ್ರೂ ಅವ್ರು ಸಿಗೋದು ಸಂಬಳ 250ರಿಂದ 300 ರೂಗಳು ಮಾತ್ರನೇ. ಆ ಸಿಗೋದ್ರಿಂದ ಅವ್ರಿಗೆ ಪ್ರತಿನಿತ್ಯ ಜೀವನ ನಡೆಸೋದಕ್ಕೆ ಅವಶ್ಯಕತೆ ಇರೋದು 500ರಿಂದ 600 ರೂಪಾಯಿ ಅವಶ್ಯಕತೆ ಇರ್ತದೆ. ಆ ಹಣ ಯಾವಾಗ ಸಿಗೋದಿಲ್ವೋ ಆಗ ಮೈಕ್ರೋ ಫೈನಾನ್ಸ್ಗಳ ಮೊರೆ ಹೋಗ್ತಾರೆ. ಆ ಮೊರೆ ಹೋದಾಗ ಇವ್ರು ಏನು ಮಾಡ್ತಾರೆ ಅಂದರೆ, ಇವ್ರಿಗೆ ಅಲ್ಲಿ ಕಾನೂನಲ್ಲಿ ಏನಿದೆ ನಿಯಮಗಳು, ಇವರು ಏನೇನು ಸಿಗ್ನೇಚರ್ ಮಾಡಿಸ್ಕೊತಾರೆ, ಇಲ್ಲಿ ಎಲ್ಲ ಓದಿರೋರೇ ಇಲ್ಲ. ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆಲ್ಮೋಸ್ಟ್ ಎಲ್ಲ ಅನ್ಎಜುಕೇಟೆಡೇ ಇರೋದು. ಪಾಪ ಒಬ್ಬರು ಎಲ್ಲ ಅಕ್ಷರಸ್ಥರು ಯಾರೂ ಇಲ್ಲ. ಅನಕ್ಷರಸ್ಥರು ಇರೋದ್ರಿಂದ ಅವ್ರಿಗೆ ಏನು ವಿಚಾರ ಗೊತ್ತಿರಲ್ಲ. ಇವ್ರು ಬಂದು ಸೈನ್ ಮಾಡಿ ಅಂದರೆ ಸೈನ್ ಮಾಡ್ತಾರೆ, ಹಣ ಕೊಡ್ತಾರೆ ಅನ್ನೋ ಆಸೆಗೆ ಬಿದ್ದು ಸೈನ್ ಮಾಡಿರ್ತಾರೆ. ಯಾವಾಗ ಸೈನ್ ಮಾಡಿರ್ತಾರೋ ಇವರು ಹಣ ಕಟ್ಟಿಲ್ಲ ಅಂದಾಗ ಅವ್ರಿಗೆ ನಿಯಮಗಳು ಏನೂ ಗೊತ್ತಿರಲ್ಲ. ಯಾವ ಥರ ನಾವು ಹೋಗಿ ಹಣ ವಸೂಲಿ ಮಾಡ್ಬೋದು ಅನ್ನೋದ್ರ ಬದಲು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ದಬ್ಬಾಳಿಕೆ ಮಾಡಿ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಾರೆ. ಈ ಗಲಾಟೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಅವ್ರಿಗೆ ಮನೆಯೊಂದು ಆತ್ಮಹತ್ಯೆಗಳು ಕೂಡ ಮಾಡ್ಕೊತಾರೆ. ಇವೆಲ್ಲ ಆಗುತ್ತೆ. ಇತ್ತೀಚೆಗೆ ಒಂದು ನಮ್ಮ ಕಾರ್ಪೆಂಟರ್ ಆಗಿದ್ದ ಶೋಭರಾಜ್ ಅನ್ನೋರು ಸಹ ಇದೇ ಥರ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಈಗಾಗಲೇ ರೈಲ್ವೆ ಸ್ಟೇಷನ್ನಲ್ಲಿ ಅವರು ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಇಂಥ ಪ್ರಕರಣಗಳೆಲ್ಲ, ಯಾಕಂದರೆ ಅವರು ನಿಯಮಗಳು ಏನಿದೆ ಅದೆಲ್ಲ ಕಟ್ಟುನಿಟ್ಟಾಗಿ ಅವರು ಯಾರಿಗೂ ಹೇಳೋದಿಲ್ಲ. ಯಾಕಂದರೆ ಅದು ಹೇಳಿದ್ರೆ ಜನ ಹಣ ತೊಗೊಳೋದಿಲ್ಲ.
ಹಣ ಯಾವಾಗ ತಗೊಳೋದಿಲ್ಲ, ಇವ್ರಿಗೆ ಫೈನಾನ್ಸ್ಗಳು ನಡೆಸೋದಕ್ಕೆ ಅವ್ರಿಗೆ ಅನುಕೂಲ ಆಗಲ್ಲ ಅಂತ ಹೇಳ್ಬಿಟ್ಟು ಜನಗಳಿಗೆ ತೊಂದರೆ ಕೊಡ್ಬೋದು, ಜನಕ್ಕೆ ಭಯ ಹಾಕ್ಸಿದ್ರೆ ದುಡ್ಡು ಕಟ್ತಾರೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಬ್ಯಾಚ್ ವೈಸ್ ಮಾಡಿಕೊಂಡು ಇವರು ಸುಮಾರಷ್ಟು ಜನ ಒಬ್ಬೊಬ್ಬರಿಗೆ ಒಂದು 10 ಸಂಘಗಳಿಂದ ಇವರು ಹಣ ಕೊಟ್ಟಿರ್ತಾರೆ. ಹಣ ಕೊಟ್ಟ ಮೇಲೆ ಇವರು ಯಾವ ಥರ ಕೇಳಬೇಕು ಅನ್ನೋದು ಅವೆಲ್ಲ ಇದೇನಿಲ್ಲ. ಡೈರೆಕ್ಟಾಗಿ ನೇರವಾಗಿ ಹೋಗೋದು, ಅವ್ರ ಮನೆ ಹತ್ರ ನಿಂತ್ಕೊಂಡು ಅವ್ರನ್ನ ಅವಮಾನ ಮಾಡ್ತಾರೆ. ಅವಮಾನ ಮಾಡಿದಾಗ ಸುತ್ತಮುತ್ತ ಜನ ನೋಡಿದ್ದನ್ನು ನೋಡಿ ಅವರು ನಮಗೆ ಅವಮಾನ ಆಗಿದೆ ಅನ್ನೋ ವಿಚಾರಕ್ಕೆ ಇವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಇಂಥ ಪ್ರಕರಣಗಳಾಗಬಾರ್ದು ಅಂದರೆ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಮಗಳನ್ನ ಅವೆಲ್ಲ ಫಸ್ಟ್ ತಿಳಿಸ್ಬೇಕು. ತಿಳಿಸ್ದಿರನೇ ಇವರು ಮಾಡೋದ್ರಿಂದ ತುಂಬ ಜನಕ್ಕೆ ತುಂಬ ತೊಂದರೆ ಆಗುತ್ತೆ. ಇವಾಗ ಏನಾಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತು IPL ಈ ಜೂಜಾ ಆನ್ಲೈನ್ ಗೇಮಿಂಗ್ಸು ಇವೆಲ್ಲನೂ ಯುವ ಜನಾಂಗದವರು ಅತಿಯಾಗಿ ಹೆಚ್ಕೊಬಿಟ್ಟಿದ್ದಾರೆ. ಆದರೆ ಅವರು ಎತ್ತಿರೋ ತಂದೆ ತಾಯಿಗಳ ಬಗ್ಗೆ ಒಂದು ಸ್ವಲ್ಪನೂ, ಒಡಹುಟ್ಟಿದ ಅಣ್ಣ ತಮ್ಮಂದರು ಅಕ್ಕ ತಂಗಿಯರ ಬಗ್ಗೆ ಅವರು ಒಂದು ಸ್ವಲ್ಪನೂ ಯೋಚನೆ ಮಾಡ್ದಿರಾ ಏನೋ ಅವರು ಇಷ್ಟಾನುಸಾರ ಅವರು ಇದು ಮಾಡ್ತಾ ಇರೋದ್ರಿಂದ ಯುವ ಜನಾಂಗ ಕೆಟ್ಟ ದಾರಿ ಹಿಡಿತಾ ಇದ್ದಾರೆ ಅಂದ್ಬಿಟ್ಟು ನಿಮ್ಮ ಮೂಲಕ ಯುವಕರಿಗೊಂದು ಸಂದೇಶ ಕಳಿಸೋಣ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದೀವಿ. ನೀವು ಸ್ವಲ್ಪ ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ಅದರಲ್ಲಿ ಯುವಕರಲ್ಲಿನೂ ನಮ್ಮ ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿಬಿಟ್ಟು ಅರಿವುಗಳು ಅಲ್ಲಲ್ಲಿ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ಅರಿವುಗಳು ಯಾವ ಥರ ಇರಬೇಕು, ಏನು ಹೆಂಗೆ ಅಂತ ಕೈಲಾದಷ್ಟು ಸಮಾಜ ಸೇವೆ ಮಾಡ್ತಾ ಇರಬೇಕು. ಹುಡುಗರು ಹಿಡಿತಾ ಇರೋದ್ರಿಂದ ನಮಗೂ ಒಂದು ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ. ಹಿರಿಯರಿರ್ತಾರೆ ಮನೆಯಲ್ಲಿ, ತಂದೆ ತಾಯಿಗಳು, ಅವರ ಆಶಯಕ್ಕೆ ಇವರು ಧಕ್ಕೆಗಳು ತರ್ತಾ ಇದ್ದಾರೆ ಅನ್ನೋದು ಒಂದು ಬೇಜಾರು ಸಂಗತಿ. ಮತ್ತೊಬ್ಬರು ಯುವ ಹೋರಾಟಗಾರರು ಸೂರಿ ಭಗತ್ ಅವರು ಸಹ ನಮ್ಮೊಂದಿಗೆ ಇದ್ದಾರೆ. ಅವ್ರನ್ನ ಸಹ ನಾವು ಮಾತಾಡ್ಸಕ್ಕಂತ ಒಂದು ಪ್ರಯತ್ನ ಮಾಡೋಣ. ಸರ್ ನಮಸ್ಕಾರ. ಸರ್, ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಜೊತೆಗೆ IPLಗೆ ಸಂಬಂಧಪಟ್ಟಂತೆ ಇಂಥ ಒಂದು ಆನ್ಲೈನ್ ಗೇಮ್ಸ್ಗಳನ್ನ ಕೆಲವೊಬ್ಬ ಸೆಲೆಬ್ರಿಟಿಗಳು ಸಹ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಪ್ರಶ್ನೆ ಸಹ ಆಗಿದೆ. ಸಾರ್ವಜನಿಕ ವಲಯದಲ್ಲಿ ಇದೊಂದು ಚರ್ಚೆಗೆ ಸಹ ಗ್ರಾಸವಾಗಿರ್ತಕ್ಕಂಥ ಪ್ರಶ್ನೆ. ಈ ಬಗ್ಗೆ ತಾವು ಏನು ಹೇಳ್ತೀರಾ? ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಏನು ಯುವ ಜನರಿದ್ದಾರೆ, ಸುಮಾರು ಒಂದು IPL ಇರ್ಬೋದು, ರಮ್ಮಿ ಇರ್ಬೋದು, ಆನ್ಲೈನ್ ಗೇಮ್ಸ್ ಇರ್ಬೋದು, ಈ ಒಂದು ಕೆಟ್ಟ ಚಟಕ್ಕೆ ಯುವಕರಿಗೆಲ್ಲನೂ ಬಲಿಯಾಗ್ತಾ ಇದ್ದಾರೆ. ಏನು ವಿದ್ಯಾರ್ಥಿಗಳು ಅವರ ತಂದೆ ತಾಯಿ ಅವರ ವಿದ್ಯಾಭ್ಯಾಸಕ್ಕಾಗಿ, ಅವ್ರ ಜೀವನ ನಡೆಸ್ಕೊಳ್ಳಿಕ್ಕಾಗಿ ಅವರು ದುಡಿದು ಅಂತ ದುಡ್ಡನ್ನು ಇವರಿಗೆ ಕೊಟ್ಟು ಕಳಿಸಿದ್ರೆ, ಇವರು ಕೆಲವು ವಿದ್ಯಾರ್ಥಿಗಳು ಅದನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಬಂದಂಥ ಪೇಪರಲ್ಲಿ ಸುಮಾರು ಒಂದು 5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳೇ ಅವರ ಪ್ರಾಣ ಕಳ್ಕೊಂಡಿದ್ದಾರೆ. ಏನಾಗಿದೆ ಅಂತಂತಂದರೆ, ಈ ವಿದ್ಯಾರ್ಥಿಗಳು ಅವರು ವಿದ್ಯಾಭ್ಯಾಸ ಮಾಡಲಿಕ್ಕಿರ್ಬೋದು, ಬೇರೆ ಕಡೆ ಕೆಲಸ ಮಾಡಲಿಕ್ಕೆ ಒಂದು ಜಾಬ್ಗಂತ ಹೇಳ್ಬಿಟ್ಟು ಮನೆಗಳಲ್ಲಿ ಇರ್ಬೋದು, ಆ ದುಡ್ಡನ್ನ ಈಸ್ಕೊಂಡು ಹೋಗಿ ಆ ಒಂದು ದುಡ್ಡನ್ನ ಅನವಶ್ಯಕವಾಗಿ ದುಡ್ಡನ್ನು ಪೋಲ್ ಮಾಡ್ಕೊತಾ ಇದ್ದಾರೆ. ಈ ಒಂದರ ವಿರುದ್ಧವಾಗಿ ನಾವು ಇವತ್ತು ಒಂದು ಸಾರ್ವಜನಿಕರಿರ್ಬೋದು, ಯುವಕರಿಗಿರ್ಬೋದು, ನಾವೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀವಿ. ಏನು ನಮ್ಮ ಅತಿ ಹೆಚ್ಚು ವಿದ್ಯಾವಂತರೇ ಈ ಒಂದು ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಈ ಒಂದು ಕೆಟ್ಟ ಚಟಗಳನ್ನು ಬಲಿಯಾಗ್ದಿರ ತಮ್ಮ ಜೀವನವನ್ನು ಉಜ್ವಲವಾಗಿ ಬೆಳೆಸ್ಕೊಳ್ಳಿಕ್ಕೆ, ನಿಮ್ಮ ಜೀವನವನ್ನು ನೀವು ಅತಿ ಹೆಚ್ಚಾಗಿ ಉತ್ತಮ ಮಟ್ಟಕ್ಕೆ ಬೆಳೆಸ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಸೇರಿ ಈ ಒಂದು ಕೆಟ್ಟ ಚಟಗಳಿಂದ ದೂರ ಇರಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ಇದರ ಜೊತೆಗೆ ಏನು ಇವಾಗ ಹ್ಯಾಟ್ಸ್ ಬರ್ತಿದೆ, ಏನು ಹ್ಯಾಟ್ಸ್ ಅಂತಂತಂದರೆ ರಮ್ಮಿ ಇರ್ಬೋದು, A1 ಇರ್ಬೋದು, ಮತ್ತು ನಮ್ಮ ಅಂಗೈಯಲ್ಲೇ ನಮ್ಮ ಜೀವನವನ್ನು ಕಳ್ಕೊಳ್ಳೋ ಅಂಥ ಒಂದು ಯುವಕರು ಇವತ್ತು ತುಂಬ ಅತಿ ಹೆಚ್ಚಾಗ್ತಿದ್ದಾರೆ. ಇದನ್ನು ದೂರ ಮಾಡಿ ನಿಮ್ಮ ಜೀವನಕ್ಕೆ ನೀವು ಯಾವ ರೀತಿ ಜೀವನ ಕಟ್ಕೋಬೇಕು ಎಂಬುದರ ಬಗ್ಗೆ ನಿಮ್ಮ ಗಮನ ಹರಿಸಿ ಅಂತೇಳಿ ಈ ಮೂಲಕ ಏನು ನಮ್ಮ ಸುಮನ್ TV ಚಾನಲ್ ಇದೆ, ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿ ತಮ್ಮ ಒಂದು ನಿಸ್ವಾರ್ಥವಾಗಿ ಆ ಕೆಲಸಗಳನ್ನು ಮಾಡ್ತಿದೆ. ಏನು ನಮ್ಮ ಲೋಕೇಶ್ ಇರ್ಬೋದು, ಅವ್ರ ತಂಡ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊಸ ಒಂದು ಕ್ರಾಂತಿಯನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಾರ್ವಜನಿಕರ ಪರವಾಗಿರ್ಬೋದು, ಎಲ್ಲ ಸಂಘಗಳಿರ್ಬೋದು, ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಮ್ಮ ಹೆಸರು ಮಧುಕುಮಾರ್ ಅಂತ, ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ನಗರಾಧ್ಯಕ್ಷರು. ಏನಿವತ್ತು ನಮ್ಮ ಶಿಡ್ಲಘಟ್ಟದಲ್ಲಿ ಆನ್ಲೈನ್ ಬೆಟ್ಟಿಂಗು ಅಂದರೆ ಈಗ 22ನೇ ತಾರೀಕಿನ IPL ಕ್ರಿಕೆಟ್ ಸ್ಟಾರ್ಟ್ ಆಗ್ತಿದೆ. ಅನೇಕ ಯುವಕರು ಏನು ಒಂದು 20 ವರ್ಷದಿಂದ ಒಂದು 30 ವರ್ಷ 35 ವರ್ಷ ಒಳಗಡೆ ಎಲ್ಲ ಯುವಕರು ಕ್ರಿಕೆಟ್ ಆನ್ಲೈನ್ ಬೆಟ್ಟಿಂಗನ್ನು ಆಡ್ತಾ ಇದ್ದಾರೆ. ಈ ಆನ್ಲೈನ್ ಬೆಟ್ಟಿಂಗಲ್ಲೇ ಸುಮಾರು ಕುಟುಂಬಗಳು ನಾಶ ಆಗಿದೆ. ಎಲ್ಲ ಹುಡುಗರು ಆನ್ಲೈನ್ನ ಬೆಟ್ಟಿಂಗಲ್ಲೇ ನಿರತರಾಗಿರ್ತಾರೆ. ಕಾಲೇಜ್ ಹುಡುಗರಾಗಿರ್ಬೋದು, ಇಲ್ಲ ಇವಾಗ ಸ್ಕೂಲ್ ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರು ಈ ರಮ್ಮಿ ಕ್ರಾಶ್ ಆಗಿರ್ಬೋದು, ಇಲ್ಲ IPL ಕ್ರಿಕೆಟಲ್ಲಿ ಬೆಟ್ಟಿಂಗನ್ನು ಆನ್ಲೈನ್ ಮುಖಾಂತರನೇ ಆಡ್ತಾ ಇದ್ದಾರೆ. ಸರ್ಕಾರ ಯಾಕೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ? ಇಂಥ ಆ್ಯಪ್ಗಳನ್ನ ಯಾಕೆ ಬ್ಯಾನ್ ಮಾಡ್ತಾ ಇಲ್ಲ ಅಂತ ನಮ್ಮೊಂದು ಪ್ರಶ್ನೆ ಇದೆ. ನಮ್ಮ ಆರಕ್ಷಕರು, ಉಪನಿರೀಕ್ಷಕರು ಆದಂಥ ವೇಣುಗೋಪಾಲ್ ಸರ್ ಅವರು ಇದ್ರ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಸುಮಾರು ಕಡೆ ಅವರು ಭೇಟಿ ಮಾಡಿ ಎಲ್ಲರಿಗೂ ಉಪಯೋಗವಾದಂಥ ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ. ಆದಷ್ಟು ಒಂದು 30% ಅಷ್ಟು ಶಿಡ್ಲಘಟ್ಟ ಟೌನಲ್ಲಿ ಕಮ್ಮಿ ಆಗಿದೆ. ಇನ್ನೂ ಸಮಸ್ಯೆಗಳು ಜಾಸ್ತಿ ಇದೆ. ಈ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು
ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಬ್ಬರೂ ಕಾಲೇಜ್ಗೆ ಹೋಗೋ ಹುಡುಗರಾಗಲಿ ಬೇರೆ ಯಾರಾದರೂ ಆಗಲಿ ಆನ್ಲೈನಲ್ಲಿ ಬೆಟ್ಟಿಂಗ್ ಆಡ್ತಾನೆ ಇದ್ದಾರೆ. ಈ ಬೆಟ್ಟಿಂಗ್ ನಿಲ್ಲಬೇಕಂತಂದ್ರೆ ಸರ್ಕಾರ ಆಗಲಿ ನಮ್ಮ ಇಲಾಖೆದವರಾಗಲಿ ಮುನ್ನೆಚ್ಚರಿಕೆಗಳನ್ನು ಕ್ರಮಗೊಳ್ಳಬೇಕು. ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಈ ಬ್ಯಾಂಕ್ನ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ನಾವು ಜನರ ಅಭಿಪ್ರಾಯವನ್ನ ಕೇಳ್ತಾ ಬರುವ ನಿಟ್ಟಿನಲ್ಲಿ ಸಾಕಷ್ಟು ಜನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಾಮಾಜಿಕ ಹೋರಾಟಗಾರರು ಆಗಿರ್ತಕ್ಕಂಥ ಗೊರ್ಮಡ್ಗು ಮೈತ್ರಿ ಲೋಕೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಸಹ ಇದೀಗ ಸಂಗ್ರಹಣೆ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ತಮ್ಗೆ ಗೊತ್ತಿರೋ ಹಾಗೆ ಜಿಲ್ಲೆಯಲ್ಲಿ 2 ಪ್ರಕರಣಗಳು ಇದೀಗ ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್, ಮೊದಲನೇದಾಗಿ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸುಮನ್ ಟಿವಿ ಈ ಥರ ಕಾರ್ಯಕ್ರಮಗಳು ಮಾಡೋದ್ರಿಂದ ಜನರಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ಜನಕ್ಕೆ ಕಾನೂನು ಅರಿವೇ ಇರಲ್ಲ. ಮೈಕ್ರೋ ಫೈನಾನ್ಸ್ ಕಿರುಕುಳ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಆಸೆಗೆ ಒಳಪಟ್ಟಿರ್ತಾರೆ. ಇಂಟ್ರೆಸ್ಟ್ ಎಷ್ಟು ಬರುತ್ತೋ ಗೊತ್ತಾಗಲ್ಲ ಅವ್ರಿಗೆ. ಏನೋ ಸೈನ್ಗಳು ಎಲ್ಲಿ ಮಾಡಿ ಅಂದರೆ 50 ಸೈನ್ಗಳು ಮಾಡಿಸಿ ಅಂದರೆ 50 ಸೈನು ಮಾಡಿಬಿಡ್ತಾರೆ. ಫಸ್ಟು ಅಲ್ಲಿ ಗೊತ್ತಿರೋ ಅಂಥವ್ರನ್ನ ತಿಳ್ಕೊಂಡು ನಮಗೆ ಇದು ಎಷ್ಟು ಇಂಟ್ರೆಸ್ಟ್ ಬೀಳುತ್ತೆ, ಯಾಕೆ ಇದು ಅಂತೇಳಿ ತಿಳ್ಕೊಳ್ಬೇಕು. ಫಸ್ಟು ಕಾನೂನಲ್ಲಿ ಮೊದಲು ತಿಳ್ಕೊಂಡು ಆಮೇಲೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ, ಇದರಿಂದ ಏನಾಗುತ್ತೆ, ಪ್ರಭಾವಗಳು ಏನಾಗುತ್ತೆ, ಮೈಕ್ರೋ ಫೈನಾನ್ಸ್ಗಳಿಂದ ಏನು ಮತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಫಸ್ಟು ಯಾರನ್ನಾದ್ರೂ ವಿದ್ಯಾವಂತನ ಆ ಊರಿನಲ್ಲಿರೋಂಥವ್ರನ್ನ ತಿಳ್ಕೊಂಡು ಮತ್ತೆ ಮುಂದೆ ಹೋಗಬೇಕು. ಒಂದು ವೇಳೆ ಅಮಾಯಕರು ಆಗಿರ್ತಾರೆ, ಆ ಬಾಧೆಗಳಿಗೆ ತಗೊಂಡಿರ್ತಾರೆ. ನಂತರ ತಗೊಂಡಾದ್ಮೇಲೆ ಏನು ಮಾಡಬೇಕಂತ ಹೇಳಿದ್ರೆ ಅವ್ರಿಗೆ ಸೂಕ್ತವಾಗಿ ಏನು ಬ್ಯಾಂಕು ಇಂಟ್ರೆಸ್ಟ್ ಇರುತ್ತೋ ಅದೇ ರೇಟ್ಗೆ ನಮ್ಗೆ ಕೊಡಬೇಕಂತೇಳಿ ಕಂಡೀಷನ್ ಇದ್ದರೆ ಮಾತ್ರ ತಗೊಳ್ಬೇಕು. ಒಂದು ವೇಳೆ ಕಿರುಕುಳ ಏನಾದರೂ ಕೊಟ್ಟರೆ ನೀವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ದೂರು ಕೊಡ್ಬೋದು. ಹತ್ತಿರದ ಪೊಲೀಸ್ ಠಾಣೆಗಳಿಗೆ ಹೋಗಿ ಗ್ರಾಮಾಂತರ ಇದ್ದರೆ ಗ್ರಾಮಾಂತರ ಕೊಡಿ, ಟೌನ್ ಇದ್ದರೆ ಟೌನ್ ಕೊಡಿ. ದಯವಿಟ್ಟು ನೀವು ಯಾವುದೇ ರೀತಿ ಕಾನೂನು ಕೈಗೆ ತಗೊಳ್ಬೇಡಿ. ಯಾಕಂತ ಹೇಳಿದ್ರೆ ನೀವು ಮೊದಲೇ ಅಲ್ಲಿ ಅಗ್ರಿಮೆಂಟ್ ಪ್ರಕಾರ ಎಲ್ಲ ಸೈನ್ಗಳು ಮಾಡಿರೋದ್ರಿಂದ ನಿಮ್ಮ ಮನೆ ಮುಂದೆ ಯಾವುದೇ ರೀತಿ ಕಿರುಕುಳ ಕೊಡಬಾರ್ದು. 5 ಗಂಟೆ ಮೇಲೆ ಯಾರೇ ಸಹ ನಿಮ್ಮ ಹತ್ರ ಬರಬಾರ್ದು. 5 ಗಂಟೆ ಆದಮೇಲೆ ಈವ್ನಿಂಗು ಯಾರೂ ಬಂದು ನಿಮ್ಮನ್ನು ಕಿರುಕುಳ ಮಾಡಬಾರ್ದು. ಹಾಗೂ ಬೆಳಗ್ಗೆ 10 ಗಂಟೆ ಮೇಲೇ ಬಂದು ನಿಮಗೆ ಏನಾದರೂ ಫೈನಾನ್ಸ್ ಕೇಳಬೇಕು. ಅದು ಸೌಜನ್ಯದಿಂದ ಕೇಳಬೇಕು. ಯಾವುದೇ ರೀತಿ ಗಲಭೆಗಳು ಮತ್ತು ಹಗರಣಗಳ ಥರ ಮಾಡಿ ದಂಧೆ ಮಾಡೋ ಥರ ಬಂದರೆ ಗ್ಯಾರಂಟಿ ನೀವು ಅದನ್ನು ದೂರು ಕೊಡಿ. ಯಾಕಂದರೆ ಕಾನೂನಿದೆ, ಕಾನೂನು ಹೋರಾಟ ಮಾಡಿ. ನಂತರ ಇನ್ನೊಂದೇನೆಂದರೆ ವಿಶೇಷವಾಗಿ ಬ್ಯಾಂಕ್ಗಳ ಒಂದು ಮ್ಯಾನೇಜರ್ಗಳು ಯಾವ ಥರ ಆಗೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆಗರ್ಭ ಶ್ರೀಮಂತರನ್ನ ಪಟ್ಟಭದ್ರ ಹಿತಾಸಕ್ತಿಗಳನ್ನ ಬಿಟ್ಬಿಡ್ತಾರೆ. ಕೇವಲ 1,50,000 ಇಟ್ಕೊಂಡಿರೋಂಥ ಸಾಮಾನ್ಯ ರೈತರ ಮೇಲೆ ಇವರು ದಬ್ಬಾಳಿಕೆ ದರ್ಪ. ಏನಂತ ಹೇಳಿದ್ರೆ ಈಗ 50,000 ತಗೊಂಡಿರೋ ಅಂಥ ಕೇವಲ ಗೊರ್ಮಡ್ಗು ಅನ್ನೋ ಗ್ರಾಮದಲ್ಲಿ ದತ್ತು ಗ್ರಾಮ ಅದು. ಆ ಒಂದು ಗ್ರಾಮಕ್ಕೆ ಕೊಟ್ಟಿರೋಂಥ 50,000ಕ್ಕೆ ಇವತ್ತು 1.5 ಲಕ್ಷ ಇಂಟ್ರೆಸ್ಟ್ ಹಾಕಿ ಅದು ಕಟ್ಟದಿದ್ದರೆ ನಿಮ್ಮನ್ನು ಇದು ಮಾಡ್ತೀವಿ ಅಂತೇಳಿ ಮಾನಸಿಕವಾಗಿ ಕಿರುಕುಳ ಕೊಡ್ತಾರೆ. ಮಹಿಳೆಯರ ಮೇಲೆ ವಿಶೇಷವಾಗಿ ವೃದ್ಧರ ಮೇಲೆ ಅವ್ರ ಮನೆಗಳು ಬಂದು ನುಗ್ಗಿ ಮ್ಯಾನೇಜರ್ ಅಂತೇಳಿ ಏನು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅವರು ವಿಶೇಷವಾಗಿ ಧಮಕಿಗಳಾಗ್ತಾ ಇದ್ದಾರೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತೇಳಿ ಅಲ್ಲಿನ ಜನರು, ಅಲ್ಲಿನ ಮಹಿಳೆಯರು ದೂರು ಕೊಡ್ತಾ ಇದ್ದಾರೆ. ಈಗಾಗಲೇ RBIಗೆ ಗೊತ್ತಿರೋ ಥರ ಯಾವುದೇ ಥರ ಮನೆ ಹತ್ರ ಹೋಗಿ ಧಮಕಿಗಳಾಗಬಾರ್ದು, ಕಿರುಕುಳ ಕೊಡಬಾರ್ದು, ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ದಕ್ಕೆ ನಮ್ಗೆ ಗೊತ್ತಿಲ್ಲ ಸರ್. ನಮಗೆ ಗೈಡ್ಲೈನ್ಸ್ ಇದೆ, RBI ಕಂಟ್ರೋಲ್ ಗೈಡ್ಲೈನ್ಸ್ ಇದೆ. ನಾವು ಹೆಡ್ ಆಫೀಸ್ಗೆ ಹೋಗಿ, ಕೋಲಾರ್ಗೆ ಹೋಗಿ, ಬಳ್ಳಾರಿಗೆ ಹೋಗಿ ಅಂತೇಳಿ ಬೇಡದೇ ಇರೋ ಅಂಥ ವಿಚಾರಗಳ ಮೇಲೆ ಅವ್ರು ದಿಕ್ಕು ತೋಪಿಸ್ತಾ ಇದ್ದಾರೆ. ಅದರಿಂದ ದಯವಿಟ್ಟು ಈ ಕಿರುಕುಳ ನೀಡೋ ಅಂಥವ್ರನ್ನ ಫಸ್ಟು ಕರೆದು ಅವ್ರಿಗೆ ಒಂದು ನೀತಿ ಪಾಠಗಳು ಹೇಳಬೇಕು. ಆಗರ್ಭ ಶ್ರೀಮಂತರು ದೊಡ್ಡ ದೊಡ್ಡ ಕುಳುಗಳನ್ನ ಫಸ್ಟು ಅವ್ರ ಹತ್ರ ವಸೂಲಿ ಮಾಡಿ ಬಡಬಗ್ಗರನ್ನ ಅಮಾಯಕರನ್ನ ಪಾಪ ಅವ್ರಿಗೆ ಟೈಮ್ ಕೊಟ್ಟು ಅವ್ರಿಗೆ ಕಟ್ಸ್ಕೊಳ್ಬೇಕಂತೇಳಿ ನಾನು ವಿಶೇಷವಾಗಿ ಪ್ರತಿಯೊಬ್ಬರು ಕಾನೂನು ಪಾಲಿಸ್ಬೇಕು. ನಿಮ್ಗೇನಾದರೂ ಇದ್ದಿದ್ದರೆ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡಿ, ಮೈಕ್ರೋ ಫೈನಾನ್ಸ್ ವಿಶೇಷವಾಗಿ. ಅದು ಬಿಟ್ಟರೆ ಇನ್ನು ಉಳಿದಿತ್ತು ಅಷ್ಟಿದೆ ಸರ್. ಹಾಂ ಸರ್, ಜೊತೆಗೆ ಈಗಾಗಲೇ ಒಂದು ಸೆಲೆಬ್ರಿಟಿಗಳು, ಪ್ರಖ್ಯಾತ ಸೆಲೆಬ್ರಿಟಿಗಳು ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದರಿಂದ ಯುವಕರು ಸಹ, ಸಾಕಷ್ಟು ಯುವಕರು ಈ ಒಂದು ಆನ್ಲೈನ್ ಬೆಟ್ಟಿಂಗ್ಗಳಿಗೆ ವ್ಯಾಮೋಹಕ್ಕೆ ಸಿಲುಕಿ ಬಲಿಯಾಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ನಿದರ್ಶನಗಳಿವೆ. ಈ ಬಗ್ಗೆ ತಾವೇನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಸರ್, ಇನ್ನೊಂದು ಏನು ಗೊತ್ತಾ, ಯಾವುದೇ ಆಗಿರಲಿ ಜೂಜ ಅನ್ನೋದೇ ತಪ್ಪು ನನ್ನ ಪ್ರಕಾರ. ಅದು ಕ್ರಿಕೆಟ್ ಬೆಟ್ಟಿಂಗ್ ಆಗಿರ್ಬೋದು, ಬೇರೆ ಏನೇ ಗೇಮ್ ಆಗಿರ್ಬೋದು, ಅದು ಯಾವುದೇ ರೀತಿ ಪ್ರಮೋಟು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಒಂದು ಆಟ ಅನ್ನೋದನ್ನು ಒಂದು ಫಿಸಿಕಲ್ಲು, ನಾವು ಭಾವನಾತ್ಮಕವಾಗಿ ಅದನ್ನು ಫಿಸಿಕಲ್ಲಾಗಿ ನಾವು ಆರೋಗ್ಯವಂತರಾಗಿರಬೇಕು. ಅದೊಂದು ಗೇಮ್ ಥರ ಆಡಬೇಕು. ಯಾವುದೇ ಥರ ನಿಮ್ಗೇನಾದರೂ ಅಲ್ಲಿ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾ ಇದ್ದಾರೆ. IPLನಿಂದ ನಾವು ಸುಮಾರು ಫ್ಯಾಮ್ಲಿಗಳ ಒಂದು ನೆಮ್ಮದಿ ಕಳ್ಕೊಂಡಿರ್ತಾರೆ, ಜಮೀನುಗಳು ಮಾರಾಟ ಮಾಡಿರ್ತಾರೆ. ಅವ್ರದ್ದೇ ಈಗ ಮೈಕ್ರೋ ಫೈನಾನ್ಸು ಸುತ್ತಿ ಬಳಸ್ಕೊಂಡು ಹೋದರೆ IPLನಿಂದನೇ ಬರುತ್ತೆ. ಯಾಕಂತ ಹೇಳಿದ್ರೆ
IPL ಅಲ್ಲಿ ಸೋತಿರೋವನೇ ಮೈಕ್ರೋ ಫೈನಾನ್ಸ್ ಅವ್ರ ತಾಯಿ ಮತ್ತು ಅವರ ಹೆಂಡತಿಯ ಕಡೆಯಿಂದ ಒಂದು ಗುಂಪು ಕಟ್ಕೊಂಡು ಧರ್ಮಸ್ಥಳ ಸಂಘ, ಇನ್ನೊಂದು ಸಂಘ ಅಂತೇಳಿ ಚಿಕ್ಕ ಚಿಕ್ಕ ಫೈನಾನ್ಸ್ಗಳಲ್ಲಿ ಅವ್ರು ಮೈಕ್ರೋ ಫೈನಾನ್ಸ್ಗಳಲ್ಲಿ ದುಡ್ಡು ತಗೊಳ್ತಾರೆ. ನೇರವಾಗಿ ಪ್ರಭಾವ ಎಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ಈ ಒಂದು IPL ಬೆಟ್ಟಿಂಗ್ ದಂಧೆಗಳಿಗೆ ನಾನು ವಿಶೇಷವಾಗಿ ಹೇಳ್ತೀನಿ. ಈ IPL ಮತ್ತು ಸಣ್ಣ ಪುಟ್ಟ ಗೇಮ್ಗಳಾಡೋದ್ರಿಂದ ರಮ್ಮಿ ಆಗಿರ್ಬೋದು, ಇವೆಲ್ಲ ಪ್ರಮೋಟ್ ಮಾಡಬಾರ್ದು ಸರ್. ಯಾಕಂತ ಹೇಳಿದ್ರೆ ಈಗ ಜನಸಾಮಾನ್ಯರಿಗೆ ಒಂದು ಬದುಕು ಕಟ್ಕೊಳ್ಳೋ ಅಂಥ ಯೋಜನೆಗಳೇ ಬರಬೇಕು ಹೊರತು IPL ಒಂದು ಎಂಟರ್ಟೈನ್ಮೆಂಟ್ಗಾಗಿ ನೋಡಿ, ಯಾವುದೇ ರೀತಿ ಬೆಟ್ಟಿಂಗ್ಗೆ ಅದನ್ನು ಬಳಸ್ಕೊಳ್ಳೋಕೆ ಹೋಗಬೇಡಿ ಅಂತೇಳಿ ನಮ್ಮ ಒಂದು ಸಾಮಾಜಿಕ ಕಳಕಳೆ. ಎಲ್ಲರೂ ಸಹ ಈ ಮೈಕ್ರೋ ಫೈನಾನ್ಸ್ ನೇರವಾಗಿ IPL ಪ್ರಭಾವನೆ ಇದೆ ಅಂತೇಳಿ ನನ್ನ ಒಂದು ಅನಿಸಿಕೆ.